ದಕ್ಷಿಣ ಜಿಲ್ಲೆಯ ರಾಮನಗರದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ ಕಾರ್ಯಕ್ರಮ ಅರ್ಥಗರ್ಭಿತವಾಗಿ ಜರುಗಿದೆ. ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ನಟ ನಿರ್ಮಾಪಕರು ಆಗಿರುವ ಪಿ ಮೂರ್ತಿ ಮತ್ತು ಸ್ಪೀಡ್ ನ್ಯೂಸ್ ವಾಹಿನಿಯ ನಿರ್ದೇಶಕರು ವೀರೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ರಾಮನಗರ ನಗರಸಭೆಯ ಅಧ್ಯಕ್ಷರು ಕೆ ಶೇಷಾದ್ರಿ, ಶಶಿ, ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು ಆಗಿರುವ ಕಬಡ್ಡಿ ಬಾಬು ಅವರು ಪುಷ್ಪ ನಮನ ಸಲ್ಲಿಸಿ ನಮಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜನಮೆಚ್ಚಿದ ನಾಯಕ, ರಾಮನಗರ ರಾಜಕೀಯದಲ್ಲಿ ಹೊಸ ಶಕ್ತಿ, ಹೊಸ ಚೈತನ್ಯ ಎಂದು ಹೆಸರು ಮಾಡುತ್ತಿರುವ ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಅವರು ವಹಿಸಿದ್ರು. ಇದೇ ವೇಳೆ ಅವರು ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇಶಕ್ಕೆ ಕೊಟ್ಟ ಕೊಡುಗೆ ಹಾಗೂ ಅವರ ಸಾಧನೆಗಳನ್ನು ಸ್ಮರಿಸಿದ್ರು. ಅಲ್ಲದೆ ಇಂದಿನ ಯುವ ಪೀಳಿಗೆ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಅನುಸರಿಸುವಂತೆ ಕರೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರು ಕಿರಣ್ ಸಾಗರ್, ಕುಂತೂರು ಕುಮಾರ್, ಕೇಶವಮೂರ್ತಿ ಸೇರಿ ಮತ್ತಿತರರು ಹಾಜರಿದ್ದರು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ನಮ್ಮ ಭಾರತ ದೇಶದ ಎಲ್ಲ ಪ್ರತಿಯೊಬ್ಬರಿಗೂ ಅವರು ರೋಲ್ ಮಾಡಲಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ನ ತುಂಬನೇ ನಾವು ಒಂದು ದುಃಖದಲ್ಲಿ ನೆನೆಸ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 1956 ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಡೆಲ್ಲಿ ತೀರೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅವತ್ತಿದ್ದಂಥ ಸರ್ಕಾರಗಳು ಡೆಲ್ಲಿಲಿ ಒಂದಡಿ ಜಾಗನ ಮಣ್ಣು ಮಾಡಕ್ಕೆ ಕೊಡಲಿಲ್ಲ ಅಂಬೇಡ್ಕರ್ ಸಾಹೇಬ್ರಿಗೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ಅಲ್ಲಿಂದ ಒಂದು ಸ್ಪೆಷಲ್ ಫ್ಲೈಟಲ್ಲಿ ಬಾಂಬೆ ದಾದರ್ಗೆ ತರ್ತಾರೆ. ಬಾಂಬೆ ದಾದರ್ಗೆ ತಂದಾಗ ದಾದರಲ್ಲಿ ಒಂದು ಬೀಚ್ ಪಕ್ಕದಲ್ಲಿ ಒಂದು ಸ್ಮಶಾನದಲ್ಲಿ ಅವ್ರ ಹತ್ಯೆ ಸಂಸ್ಕಾರ ಮಾಡ್ತಾರೆ. ಸ್ಮಶಾನದಲ್ಲಿ ಆಗ ಸುಮಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದರ್ಶನ ಮಾಡೋಕ್ಕೆ 25-30 ಲಕ್ಷ ಜನ ಅದು ಬಂದಿರ್ತಾರೆ. ಅವತ್ತು ಯಾವುದೇ ಫೇಸ್ಬುಕ್ ಇಲ್ಲ, ಟಿವಿ ಇಲ್ಲ, ಮತ್ತೊಂದಿಲ್ಲ. ಆದರೆ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ, ಪ್ರೀತಿ, ವಾತ್ಸಲ್ಯ. ಆದರೆ ಇವತ್ತು ಹೇಳ್ತೀನಿ ಕೇಳಿ, 79 ವರ್ಷ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಒಂದು ಚೈತ್ಯ ಭೂಮಿ ಎಲ್ಲಿ ಅವ್ರ ಹತ್ಯೆ ಸಂಸ್ಕಾರ ಮಾಡಿದ್ರು, ಇವತ್ತು ಸಹ ಅದು ಸ್ಮಶಾನದಲ್ಲೇ ಇದೆ. ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲ. ಇವತ್ತು ಯಾವುದೋ ಒಬ್ರು MLA ಸತ್ತೋಗ್ಬಿಟ್ರೆ, ಮಿನಿಸ್ಟರ್ ಸತ್ತೋದ್ರೆ, ರಾಜಕಾರಣಿ ಸತ್ತೋದ್ರೆ, ಫಿಲ್ಮ್ ಆಕ್ಟರ್ ಸತ್ತೋಗ್ಬಿಟ್ರೆ ಅದಕ್ಕೆ 2 ಎಕರೆ 3 ಎಕರೆ ಜಾಗ ಗ್ರಾಂಟ್ ಮಾಡ್ತಾರೆ, 100 ಎಕರೆ ದುಡ್ಡು ರಿಲೀಸ್ ಮಾಡ್ತಾರೆ, ದೊಡ್ಡ ಉದ್ಯಾನವನ ಮಾಡ್ತಾರೆ. ಇದೇ ನಮ್ಮ ಪಕ್ಕದ ರಾಜ್ಯದ ಜಯಲಲಿತಾ ಅವ್ರು ಸತ್ತೋಗಿದ್ದಾರೆ. ಅವರ ಸಮಾಧಿನ ಇಂಟರ್ನ್ಯಾಷನಲ್ ಅಲ್ಲಿ 600 ಕೋಟಿ ಖರ್ಚು ಮಾಡಿ ದೊಡ್ಡ ಮ್ಯೂಸಿಯಂ ಮಾಡಿ ಸಮಾಧಿ ಕಟ್ಟಿದ್ದಾರೆ. ಅದೇ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ಇವತ್ತಿಗೂ ಅವರ ಸಮಾಧಿನ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಸರ್ಕಾರಗಳಿಗೆ ನಾಚಿಕೆ ಆಗಬೇಕಾಯ್ತದೆ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಂದು ದಲಿತ ಕುಟುಂಬದ ಹುಟ್ಟುದು ಅಂತೇಳಿ ಇವತ್ತಿಗೂ ಸಹ ಎಲ್ಲೋ ಒಂದು ಕಡೆ ಜಾತಿಯ ತಾರತಮ್ಯ ಮಾಡೋಂಥದ್ದು ಕೆಲಸ ನಡೀತದೆ ಬಂಧುಗಳೇ. ಹಾಗಾಗಿ ನಾವು ಹೇಳಿದಷ್ಟೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಅಂತ ಹೇಳಿದ್ರೆ ಒಂದು ಶಕ್ತಿ, ಒಂದು ಯುಕ್ತಿ ಆಯ್ತಾ. ಇವತ್ತು ಬಹುಶಃ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅತಿ ಹೆಚ್ಚು ಯಾವ್ದಾದ್ರು ಸ್ಟ್ಯಾಚ್ಯೂ ಇದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಸ್ಟ್ಯಾಚ್ಯೂ ಮಾತ್ರ. ಇವತ್ತು ವರ್ಷದ 365 ದಿವಸನು ಬೆಳ್ಳಿ ರಥದಲ್ಲಿ ಹುಟ್ಟುಹಬ್ಬ ನಡೀತದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾತ್ರನೇ ಬಂಧುಗಳೇ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೇವೆ ಗೊತ್ತಿಲ್ಲ. ಇವತ್ತು ಲಂಡನ್, ಅಮೆರಿಕ, ಇಂಗ್ಲೆಂಡ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅಂತ ಒಂದು ಮಹಾನ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ಗಳೇ. ಹಾಗಾಗಿ ಇವತ್ತು ಬೆಳಗ್ಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ 69 ಪರಿನಿರ್ವಾಣ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು, ವಿಧಾನಸೌಧದಲ್ಲಿ ನಮ್ಮ ರಾಜ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ ಬಂದಿದ್ರು, ಖರ್ಗೆ ಅವರು ಬಂದಿದ್ರು. ತುಂಬಾ ಅದ್ಭುತ ಕಾರ್ಯಕ್ರಮ ಆಯಿತು. ಇವತ್ತು ಇಡೀ ದೇಶನೇ ನಾವು ಒಂದು ರೀತಿಲಿ ಶೋಕಾಚರಣೆ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅಂತ ಒಬ್ಬರ ವ್ಯಕ್ತಿ ಅವರ ಆಶ್ರಯ, ಅವರ ಕೊಡುಗೆ ಈ ದೇಶದಲ್ಲಿ ಮತ್ತೆ ನಾವು ಅವ್ರನ್ನ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂತ ಒಂದು ಮಹಾನ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಇಲ್ಲಾಂದ್ರೂ ಕೂಡ ಪ್ರತಿಯೊಬ್ಬರು ಮನಸ್ಸಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಇದ್ದಾರೆ. ಅವ್ರು ಕೊಟ್ಟಂತ ಕೊಡುಗೆಗಳು, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೋರಿಸ ಸಾಕು
ಯಾವ ಕಚೇರಿಗೆ ಹೋಗಿ ಅಲ್ಲಿ ನಮ್ಮ ಕೆಲಸ ಆಗ್ತದೆ ಬಂಧುಗಳೇ. ಹಾಗಾಗಿ ಅಂಥ ಒಂದು ಮಹಾನ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಇವತ್ತು ನಾವು ರಾಮನಗರದಲ್ಲಿ ಒಂದು ಪರಿನಿಬ್ಬಾಣೆ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಆಗಿದೆ, ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಹಕಾರ ಮಾಡೋದಂತ ನಮ್ಮ ಶಾಸಕರು ಇಕ್ಬಾಲ್ ಹುಸೇನ್ ಅವರು ಕಳೆದ ಬಾರಿ ಅಂಬೇಡ್ಕರ್ ಜಯಂತಿ ಮಾಡಿದ್ರು. ಬಹುಶಃ ನಾನು ಯಾವ ರಾಜ್ಯದಲ್ಲೂ ನೋಡಿಲ್ಲ, ಆಮೇಲೆ ಯಾವ ತಾಲೂಕಲ್ಲೂ ನೋಡಿಲ್ಲ, ಆ ಮಟ್ಟಿಗೆ ಅಂಬೇಡ್ಕರ್ ಜಯಂತಿನ ರಾಮನಗರ ಜಿಲ್ಲೆಯಲ್ಲಿ ಮಾಡೋದು. ಎಷ್ಟು ಅದ್ಭುತ ಮಾಡೋದು ಅಂತ ಹೇಳಿದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲದು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕರೆಸಿ ಹೋರಾಟಗಾರರಿಗೆ ಪ್ರಶಸ್ತಿ ಸಮಾರಂಭ ಮಾಡಿ ಒಂದು ನಮ್ಮ ಹೋರಾಟನ ಗುರುತಿಸಿ ನಮಗೆಲ್ಲ ಒಂದು ಒಳ್ಳೆ ಒಂದು ಸನ್ಮಾನ ಮಾಡುವಂಥ ಒಂದು ಧೀಮಂತ ನಾಯಕರು ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬರು. ಸರ್ ಖಂಡಿತವೂ, ಯಾಕಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾನು ಸುಮಾರು 25-30 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ರಾಜ್ಯದ 31 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ, 220 ತಾಲೂಕು ಪ್ರವಾಸ ಮಾಡಿದ್ದೀನಿ. ಆದರೆ ನಿಮ್ಮಂಥ ಒಂದು ಒಳ್ಳೆ ನಾಯಕತ್ವ ಇರ್ತಕ್ಕಂಥ ಲೀಡರ್ ನಾನು ಎಲ್ಲೂ ನೋಡಿಲ್ಲ. ನಾನು ನೋಡಿದೆ ಅವತ್ತು ರಾಮನಗರದಲ್ಲಿ ಅಂಬೇಡ್ಕರ್ ಹಬ್ಬ ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ ಆನೆ ಮೇಲೆ ಅಂಬೇರಿ ಮೆರವಣಿಗೆ ಮಾಡಿದ್ರು. ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇದೇ ಕಳೆದ ಒಂದು 15 ವರ್ಷದ ಮುಂಚೆ ನಾನು ಬೆಂಗಳೂರು ಸಿಟಿ ಟೌನಲ್ಲಿ ಸುಮಾರು 2 ಆನೆಯನ್ನು ತರಿಸಿ 100 ಅಡಿ ಹೂವಿನ ಪಲ್ಲಕ್ಕಿ ರಥ ಮಾಡಿಸಿ 150 ಕಲತಲ್ಲಿ ಒಂದು 10,000 ಜನ ಆನೆ ಮೇಲೆ ಅಂಬಾನಿ ಮಾಡಿ ಅಂಬೇಡ್ಕರ್ ಜಯಂತಿ ಮಾಡಿದ್ರು ಟೌನಲ್ಲಿಂದ ವಿಧಾನಸೌಧ ತನಕ. ಇವತ್ತು ನೀವು ರಾಮನಗರದಲ್ಲಿ ಮಾಡಿರೋ ಕಾರ್ಯಕ್ರಮ ನಮ್ಗೆ ತುಂಬ ಖುಷಿ ಆಯಿತು. ಬಟ್ ಒಂದು ಹೇಳ್ತೀನಿ ಕೇಳಿ, ಯಾವುದೇ ಒಬ್ಬರು ನಮ್ಮ ಸಮುದಾಯ ಪರವಾಗಿ ನಿಂತ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಆ ಬಗ್ಗೆ ತೆಗಳಬಾರ್ದು, ಆಯ್ತಾ. ಇವತ್ತು ರಾಮನಗರದಲ್ಲಿ ಅಂಬೇಡ್ಕರ್ ಹಬ್ಬ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ 1000 ಸಂಘಟನೆ ಇರಲಿ, ಏನೇ ಇರಲಿ, ಒಂದು ಕಾರ್ಯಕ್ರಮ ಮಾಡ್ತಾರೆ ಶಾಸಕರಂತೆ ನಾವೆಲ್ಲ ಒಗ್ಗೂಡಿ ಅವ್ರ ಜೊತೆ ನಿಂತ್ಕೊಂಡು ಸಪೋರ್ಟ್ ಆಗಿ ಜೊತೆಲಿ ನಿಲ್ಬೇಕು, ಆಯ್ತಾ. ಹಾಗಾಗಿ ನಾನು ಇಕ್ಬಾಲ್ ಹುಸೇನ್ ಸರ್ಗೆ ಹೇಳ್ತೀನಿ, ಇವತ್ತು ರಾಮನಗರದಲ್ಲಿ ಹಲವಾರು ಕಾರ್ಯಕ್ರಮಗಳು, ಆಯೋಜನೆಗಳು ಮತ್ತೆ ಕಾಮಗಾರಿಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ಬಹುಶಃ ನಾವು ಕಳೆದ ಬಾರಿನೇ ಸಾಹೇಬ್ರು ಕರೆ ಕೊಟ್ಟಿದ್ದು, ಅವ್ರು ಬಿಸಿದ್ರು ಬರೋಕ್ಕಾಗಿಲ್ಲ, ಆಯ್ತಾ. ಅದೇ ರೀತಿ ನಮ್ಮ ಶಶಿಯಣ್ಣವರು ಅಷ್ಟೇ, ಈ ಭಾಗದಲ್ಲಿ ನಮ್ಮ ದಲಿತರಿಗಾಗಲಿ ಅಲ್ಪಸಂಖ್ಯಾತರು ಯಾರೇ ಜಾತಿ ಧರ್ಮ ಭಾಷೆಯಲ್ಲಿ ಯಾರೇ ಬಂದು ಕೂಡ ಅವ್ರಿಗೆ ಕಷ್ಟ ಅಂದಾಗ ಬಂದು ಆ ಒಂದು ಸಮಸ್ಯೆನ ಬಗೆಹರಿಸಂತ ಒಂದು ತಾಯಿ ಗುಣ ಇರ್ತಕ್ಕಂಥ ಲೀಡರ್ ಅಂತ ಹೇಳಿದ್ರೆ ನಮ್ಮ ಶಶಿಯಣ್ಣವರು. ಹಾಗಾಗಿ ರಾಮನಗರಕ್ಕೆ ಒಂದೆರಡು ಕಂಡಿದ್ದಂಗೆ ಶಶಿಯಣ್ಣವರೊಂದು, ನಮ್ಮ ಶಾಸಕರಿಗೊಂದು. ಹಾಗಾಗಿ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪರಿನಿಬ್ಬಾಣೆ ಕಾರ್ಯಕ್ರಮ ತುಂಬ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ನಿಮ್ಗೊಂದು ಗೊತ್ತಿರಲಿ, ಡಿಸೆಂಬರ್ 6ನೇ ತಾರೀಕು ಅಂತ ಹೇಳಿದ್ರೆ ಇವತ್ತು ಸುಮಾರು ಏನು ದಾದರ ಚೈತ್ಯ ಭೂಮಿ ಇದೆಯಲ್ಲ, ಅಲ್ಲಿ 2 ಕೋಟಿ ಜನ ಇರ್ತಾರೆ ಸಾಹೇಬ್ರೆ. ಚೈತ್ಯ ಭೂಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಇದೆ ಅಲ್ವಾ, ನಿನ್ನೆ ಇವತ್ತು 2 ಕೋಟಿ ಜನ ಪ್ರತಿ ವರ್ಷ ಟ್ರೈನಲ್ಲಿ ಬಸ್ಸಲ್ಲಿ ರೊಟ್ಟಿ ಕಟ್ಕೊಂಡು ಗಾಡಿಗಳಲ್ಲಿ ಬರ್ತಾರೆ. ಅದು ನೋಡಕ್ಕೆ 2 ಕಣ್ಣು ಸಾಲದು. ಅದು ಯಾವುದೇ ಮಾಧ್ಯಮದಲ್ಲೂ ಪ್ರಚಾರ ಮಾಡಲ್ಲ, ಯಾವ ಮಾಧ್ಯಮದಲ್ಲೂ ಪ್ರಚಾರ ಮಾಡಲ್ಲ. ಬಹುಶಃ ಎಷ್ಟು ಜನ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಚೈತ್ಯ ಭೂಮಿ ಹೋಗಿದ್ರೆ ಕೈ ಎತ್ತಿ ನೋಡಿ. ಇಷ್ಟು ಜನ ಹೋಗಿದ್ದಾರೆ. ನಾವು ಪ್ರತಿ ವರ್ಷ ಹೋಗ್ತೀವಿ, ಬಟ್ ಆ 2 ಕಣ್ಣು ಸಾಲಲ್ಲ, ಆದರೆ ಎಲ್ಲೂ ಪ್ರಚಾರ ಅಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಶಕ್ತಿನ ಯಾರ ಕೈಯಿಂದಲೂ ಸಹ ಅದನ್ನ ಅಳಿಸಕ್ಕಾಗಲ್ಲ. ಕೆಲವು ಕಿಡಿಯೇಡಿಗಳು ಮಾಡ್ತಾರೆ, ಸಣ್ಣ ಪುಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದಷ್ಟು ಒಳ್ಳೆ ಕಾರ್ಯ ಮಾಡ್ತಾರೆ, ಆಯ್ತಾ. ಬಟ್ ಆದರೂ ನಾವು ಯಾವೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಇದೇ ಒಬ್ಬ ಗೋ ಮಧುಸೂದನ್ ಅಂತ ಮೈಸೂರು MLC ಇದ್ದ, ಅವನು ಸುವರ್ಣ ಟಿವಿಲಿ ಕುತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಬರ್ದಿರೋ ಸಂವಿಧಾನ ನಾನು ಒಪ್ಪಲ್ಲ ಅಂತ ಹೇಳ್ದ. ಇದೇ BJP ಆಫೀಸ್ ದುಡ್ಡು ಅವ್ನ ಮಕ್ಕಳಿಗೆ ಮಸಿ ಬೆಳೆಯಕ್ಕೆ ಹೋಗಿದೆ ನಾನು, ಆಯ್ತಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿರೋ ಸಂವಿಧಾನ NMS ಆಗದೆ ಇನ್ಯಾವ ಸಂವಿಧಾನ NMS ಆಗಿದೆ ಅಂತೇಳಿ BJP ಆಫೀಸ್ ಒಳಗೆ ಓಡಾಬಿಟ್ಟ ಅವನು, ಆಯ್ತಾ. ಆಮೇಲೆ ಉಚ್ಚ ವೆಂಕಟ ಅಂತ ಒಬ್ಬ ಇದ್ದ, ಅವನು ಒಂದು ರೀತಿಯಲ್ಲಿ ಅವಮಾನ ಮಾಡಿದ. ಅವನಿಗೆ ನಾವು ಮಸಿ ಎಲ್ಲ ಬರೆದು ಕೇಸ್ ಹಾಕಿ ಜೈಲಿಗೆಲ್ಲ ಕಳಿಸಿದ್ದು. ಈ ಥರ ಹಲವಾರು. ಆಮೇಲೆ ತೇಜಸ್ವಿನಿ ಸೂರ್ಯ ನಮ್ಮ ಜೈನಗರ MP, ಆಮೇಲೆ ಯಾರೋ ಮಂಗಳೂರಲ್ಲಿ ಒಬ್ಬ ಇದ್ದಲ್ಲ ಎಂತನಪ್ಪ ಹೆಗಡೆ, ಆಯ್ತಾ. ಅವನು ಅಂಬೇಡ್ಕರ್ ಬಗ್ಗೆ ಮಾತಾಡಿ ಈಗ ಪರ್ಮನೆಂಟ್ ಆಗಿ ಮಲ್ಕೊಂಡಿದ್ದಾನೆ ಹಾಸ್ಪಿಟಲ್, ಮೇಲಿದ್ದೊಳಕ್ಕೆ ಆಗ್ತಲ್ಲ, ಹಂಗಾಗಿ ಹುಚ್ಚ ಆಗ್ಬಿಟ್ಟಿದ್ದಾನೆ, ಆಯ್ತಾ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಅವರು ಒಂದು ಬೆವರಿದ್ದಂಗೆ. ಇವತ್ತು ಸಹ ಅವ್ರ ಬಗ್ಗೆ ಯಾರೋ ಏನೂ ಮಾತಾಡ್ಬೋದು. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಾನು ಒಳ್ಳೆ ಏನು ನನ್ನ ಮನೆ ನನ್ನ ಕುಟುಂಬ ನಾವು ಚೆನ್ನಾಗಿರ್ಬೇಕಂತ ಆಸೆ ಪಟ್ಟವರೆಲ್ಲ. ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗ ವಿದ್ಯಾರ್ಥಿ ಆಗಬೇಕು, ಬುದ್ಧಿವಂತರಾಗಬೇಕು, ಶಕ್ತಿವಂತರಾಗಬೇಕು, ರಾಜಕಾರಣ ಚುಕ್ಕಾಣಿ ಇರ್ಬೇಕಂತ ಹೇಳ್ಬಿಟ್ಟು ತಾನು ತುಂಬಾ ಕಷ್ಟಪಟ್ಟು ವಿಷಯವನ್ನು ಕುಡಿದು ನಮ್ಗೆಲ್ಲ ಅಮೃತ ಕೊಟ್ಟಂತ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ದಲಿತರಿಗೆ ಸಪರೇಟ್ ನೀವು ಸ್ಮಶಾನ ಕೊಡಿ ಅಂತ ನಾನು ಕೇಳೋದಿಲ್ಲ, ಅದು ವಿರೋಧ ಮಾಡ್ತೀನಿ ನಾನು.
ಇದು ಬದುಕಿದ್ದಾಗ ದಲಿತರು ಮೇಲ್ವರ್ಗದವರು ಅಂತ ದಿನಾನು ನೊಂದು ಸಪ್ತಾಗಾದ್ರು ಕೂಡ ಎಲ್ಲರೂ ಜೊತೆಲಿಲ್ಲ. ಎಲ್ಲ ಸ್ಮಶಾನಗಳಲ್ಲೂ ಕೂಡ ದಲಿತರಿಗೆ ಸಮಾನತೆಯಿಂದ ಅಲ್ಲಿ ದಫನ್ ಮಾಡುವಂತ ಹಕ್ಕನ್ನ ಕೊಡ್ಕೊಳ್ಳುವಂಥದ್ದು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ಇದನ್ನ ದಯವಿಟ್ಟು ಮತ್ತೆ ನಾವು ಇನ್ನೂ ಕೂಡ ದೇವಸ್ಥಾನಗಳಿಗೆ ದಲಿತರನ್ನು ಬಿಡೋದಿಲ್ಲ ಅಂತ ಹೇಳಿದ್ರೆ ನಾವು ಯಾವಾಗ ಈ ದಿನ ನಮ್ಮೆಲ್ಲರ ಒಂದು ನೆನಪಿನ ದಿನ, ಹೋರಾಟದ ದಿನ, ಜೊತೆಗೆ ನೋವಿನ ದಿನನೂ ಕೂಡ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ. ಯಾಕಂದ್ರೆ ನಮ್ಮೆಲ್ಲರ ವಿಮೋಚನೆಯ ಮಹಾನ್ ರತ್ನ, ವಿಶ್ವಜ್ಞಾನಿ, ಶೋಷಿತರ, ಮಹಿಳೆಯರ, ಕಾರ್ಮಿಕರ ಬಹಳ ದೊಡ್ಡ ಧ್ವನಿಯಾಗಿ ಈ ಜಗತ್ತಿನಲ್ಲೇ ಒಂದು ಮಾನವೀಯ ಧರ್ಮವನ್ನ ಕಟ್ಟಿಕೊಟ್ಟಂತ ಒಬ್ಬ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿನ. ಅವರು ನ್ಯಾಯಶಾಸ್ತ್ರ, ಅರ್ಥಶಾಸ್ತ್ರ, ಸುಮಾರು 52,000 ಪುಸ್ತಕಗಳನ್ನು ಅವರು ಕೊಟ್ಟಂತ ಧೀಮಂತ ಒಬ್ಬ ಪವಿತ್ರವಾದಂತ ಒಬ್ಬ ವ್ಯಕ್ತಿ. ಅಂಥವ್ರು ನಾವೆಲ್ಲರೂ ಕೂಡ ಇವತ್ತು ನೆನೆಸ್ಕೊಂಡು ಅವ್ರೆಲ್ಲರೂ ಕೂಡ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ವಿಶೇಷವಾಗಿ ಅವರು ಹೋರಾಟಕ್ಕೆ, ಸಂಘಟನೆಗೆ, ಶಿಕ್ಷಣಕ್ಕೆ, ಈ 3 ವಸ್ತುಗೆ ಅವರು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಂಥವ್ರು. ಯಾವ ಮಟ್ಟಕ್ಕೆ ಅವತ್ತು ಅಸ್ಪೃಶ್ಯ ಇತ್ತು ಅಂತ ಹೇಳಿದ್ರೆ, ಶಾಲೆನಲ್ಲಿ ಕೊನೆ ಬೆಂಚಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಕೊನೆ ಬೆಂಚಲ್ಲಿ ಕೂರಿಸ್ತಾ ಇದ್ರು. ಏನಾದರೂ ದಾವಾಗಿ ನೀರು ಕುಡಿಬೇಕಂತ ಹೇಳಿದ್ರೆ ಮೇಲಿಂದ ಬೊಕ್ಕಸಕ್ಕೆ ನೀರನ್ನ ಸುರಿತಾ ಇದ್ರು. ಅಂತ ಒಂದು ಆಜ ಸ್ಥಾನದಿಂದ, ಅಂತ ಒಂದು ಜಾಗದಿಂದ, ಅಂತ ಒಂದು ಪರಿಸ್ಥಿತಿಯಿಂದ ಇಡೀ ಪ್ರಪಂಚ ಇವತ್ತು ತಲೆಬಾಗಿ ನಮಸ್ಕರಿಸುವಂತ ಎತ್ತರಕ್ಕೆ ಅವ್ರು ಹೇಳಿದಂಥವ್ರು ಯಾತ್ರಲ್ಲಿ ಬರೀ ಶಿಕ್ಷಣದಲ್ಲಿ ಮಾತ್ರ. ಇನ್ಯಾವ ಹಿನ್ನೆಲೆನೂ ಇಲ್ಲ, ತಂದೆ ತಾಯಿ ಇಲ್ಲ, ಕುಟುಂಬ ಇಲ್ಲ, ಮತ್ತೊಂದಿಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ, ಬರೀ ಶಿಕ್ಷಣದ ಮುಖಾಂತರವಾಗಿ. ಅದಕ್ಕೆ ಅವರೆಲ್ಲರೂ ಕೂಡ ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂಥದ್ದು. ಪುಸ್ತಕವನ್ನು ಓದಿ ಹೇಳ್ತಾ ಇದ್ರು ನಮ್ಮ ಕುಮಾರಸ್ವಾಮಿ, ಹರಕಲು ಬಟ್ಟೆ ನೀನು ಹಾಕೊಂಡ್ರೂ ಪರವಾಗಿಲ್ಲ, ಒಂದು ಪುಸ್ತಕ ನಿನ್ನ ಕೈಲಿ ಇರಲಿ, ಅದು ನಿನ್ನ ಜ್ಞಾನ, ಅದು ನಿನ್ನ ಶಕ್ತಿ ಅಂತ ಹೇಳ್ತಾ ಇದ್ರು. ಸೊ ಆ ರೀತಿ ಅನೇಕ ಚಿಂತನೆಯನ್ನ, ಹೋರಾಟವನ್ನು ಮಾಡಿ ಸಮಾಜದಲ್ಲಿ ಇವತ್ತು ಏನಾದರೂ ನಾವು ಬದುಕ್ತಾ ಇದ್ದೀವಿ, ಸಮಾನತೆ ಕಾಣ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಮುಖ್ಯವಾಗಲಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಕಾರಣಕರ್ತರು, ಅದರ ಗೌರವ ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್. ಇನ್ಯಾರು ಪ್ರಪಂಚದಲ್ಲಿ ನಾವು ಯಾವ ರೀತಿ ಅವರ ಸಂವಿಧಾನ, ಅದೇ ಭಗವದ್ಗೀತೆ, ಅದನ್ನ ಏನಾದ್ರೂ ನಮಗೆ ಕೊಡದೆ ಹೋಗಿದ್ದಿದ್ರೆ ನಾವು ಯಾರು ಕೂಡ ಈ ರೀತಿ ಪ್ರಪಂಚದಲ್ಲಿ ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಇವತ್ತು ಆ ಸಮಾನತೆ, ನಮಗೆ ಅರ್ಹತೆ, ಆ ಒಂದು ಶಕ್ತಿಯನ್ನು ಕೊಟ್ಟಂತವರು ಡಾಕ್ಟರ್ BR ಅಂಬೇಡ್ಕರ್. ಸೊ ಇವತ್ತು ನಾವು ಈ ಚೇರೆಲ್ಲ ಖಾಲಿ ಇದ್ರೆ ನಮ್ಗೆ ಬಹಳ ನೋವಾಗ್ತದೆ. ನಾನು ಬರ್ತಾ ಇರೋನೇ ನಮ್ಮ ಕಿರಣನ್ಗೆ ಹೇಳಿದೆ, ನಾವು ಯಾರ ಹೆಸರನ್ನು ಬದುಕ್ತಾ ಇದ್ದೀವಿ, ಸಮಾಜದಲ್ಲಿ ಏನಾದ್ರೂ ಒಂಚೂರು ಭಯ ಇದೆ ಅಂತ ಹೇಳಿದ್ರೆ ಆ ಸಂವಿಧಾನದ ಭಯ ಇರೋದು. ಇವತ್ತು ಇನ್ಯಾವ ಭಯನೂ ಇಲ್ಲ. ಅವ್ರ ಹೆಸರು ಹೇಳ್ಕೊಂಡು ನಾವೆಲ್ಲ ಕೂಡ ಬದುಕ್ತಾ ಇದ್ದೀವಿ. ಈ ಚೇರೆಲ್ಲ ಖಾಲಿ ಮಡಗಿದೆಯಲ್ಲಪ್ಪ, ಇಲ್ಲಿ ಯಾರು ನಮ್ಮಲ್ಲಿ ಯಾರು ಇಲ್ವಾ, ಯಾರು ಅಭಿಮಾನಿಗಳು ಇಲ್ವಾ ಅಂತ ಹೇಳಿ ಬಹಳ ನೋವಾಗ್ತದೆ. ಸುಮಾರು 60,000 ಜನಸಂಖ್ಯೆ ಉಳ್ಳಂತ ರಾಮನಗರ ಇದೆ, ಅನೇಕ ಸಂಘಟನೆಗಳಿರುವಂತ ಜಾಗ ಇದೆ, ಅನೇಕ ಹೋರಾಟಗಳಿರುವಂತ ನೀವೆಲ್ಲರೂ ಕೂಡ ಇವತ್ತು ಇದೆಲ್ಲ ತುಂಬಿ ತುಡುಕ್ಬೇಕಾಯ್ತು. ಇವತ್ತು ನನಗೆ ಬಹಳ ನೋವಾಯ್ತು ಇದೆಲ್ಲ ಖಾಲಿ ಚೇರ್ ನೋಡಿ. ಏನೋ ಒಂದು ಕಾಟಾಚಾರಕ್ಕೆ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತ ಹೇಳಿ, ಒಂದು ಎಷ್ಟೇ ಕಾರ್ಯಕ್ರಮ ಇರಲಿ, ಎಷ್ಟೇ ಇರಲಿ, ಇದೊಂದು ಜವಾಬ್ದಾರಿತವಾದ ಕಾರ್ಯಕ್ರಮ ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳ್ತಿದ್ದೀವಿ. ಇದಕ್ಕೆ ನಾವು ಗೌರವ ಕೊಡಬೇಕು, ಇದಕ್ಕೆ ನಾವು ತಲೆ ಬಾಗಿಸ್ಬೇಕು. ಇಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಿನ ದಿವಸ ಆದರೂ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ನಾವೆಲ್ಲ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಾನು ದಲಿತ ಹಾಲನ್ನು ಕುಡಿದಿರೋಣ. ನಾನು ಹೇಳ್ತೇನೆ ನಿಮಗೆ, ನನ್ನ ಮನೇಲಿ ಇಡೀ ನಮ್ಗೆಲ್ಲರೂ ಕೂಡ ಬೆವರು ಸುರಿಸಿ ನಮ್ಮನ್ನೆಲ್ಲ ಸಾಕಿರೋರೆ ನಮ್ಮ ದಲಿತವ್ರದ್ದು. 30 ಜನ 50 ಜನ ನಮ್ಮ ಮನೇಲಿ
ನಮ್ಮನ್ನೆಲ್ಲ ಎತ್ತಿ ಆಡಿಸಿ ಸ್ಕೂಲ್ ಕರ್ಕೊಂಡು ಹೋಗಿ ನನ್ನನ್ನು ಬೆಳೆಸ್ತವ್ರು ನನಗೆ. ನಾನು ಇದುವರೆಗೂ ಕೂಡ ಯಾವುದೇ ಹಬ್ಬ ಆಚರಣೆ ನನ್ನ ಊರಲ್ಲಿ ಬಿಟ್ಟು ನಾನು ಬೇರೆ ಎಲ್ಲೂ ನಾನು ಮಾಡಿಲ್ಲ. ನಾನು ವಾಸ ಬೆಂಗಳೂರಲ್ಲಿದ್ದರೂ ಕೂಡ ನನ್ನ ಜೀವನದಲ್ಲಿ ಎಷ್ಟು ಹಬ್ಬ ಬಂದಿದೆ ಅದೆಲ್ಲವೂ ಕೂಡ ಮಾಡೋದೇ ನನ್ನ ಊರಲ್ಲಿ. ನಾನು ಅವ್ರನ್ನ ಬಿಟ್ಟು ಯಾವತ್ತೂ ನಾನು ಹಬ್ಬ ಮಾಡಿದವನೇ ಅಲ್ಲ. ಮೊದಲನೇ ಸ್ಥಾನ ನನ್ನ ಮನೆಯಲ್ಲಿ ಅವರಿಗೆ ಬಟ್ಟೆ ಎಲ್ಲವೂ ಕೊಟ್ಟು, ನಾನು ದಲಿತ ವರ್ಗದ ಎಲ್ಲ ತಾಯಂದಿರಿಗೆಲ್ಲ ಕರೆಸಿ ಅವರಿಗೆ ಬಟ್ಟೆ ಎಲ್ಲ ತೋಡಿಸಿ ನಾನು ಆಮೇಲೆ ಹಬ್ಬಕ್ಕೆ ಹೋದನು. ನಾನು ನಮಾಜ್ ಹೋಗೋಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಗೌರವ ಕೊಡುವಂತ ನಾನು ಯಾವತ್ತೂ ಬಿಟ್ಟು ಹಬ್ಬ ಮಾಡಿದವನೇ ಅಲ್ಲ. ಮಶಾಣದ ವಿಚಾರ ತಾವು ಮಾತಾಡ್ತಾ ಇದ್ರಿ. ಎಲ್ಲ ಊರಲ್ಲೂ ಕೂಡ ನನಗೆ ನೀವು ಕೊಟ್ಟಂತ ಶಕ್ತಿಯಿಂದ ನನಗೆ ಸೇವೆ ಮಾಡಲಿಕ್ಕೆ ಒಬ್ಬ ಸೇವಕನಾಗಿ ಅವಕಾಶ ಮಾಡಿಕೊಟ್ಟಿದ್ದ ದಿನದಿಂದ ತಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದಾಗ ಅಂಬೇಡ್ಕರ್ ಜಯಂತಿ ಮಾಡಿದ್ದೆ. ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದೆ ಯಾವ ರೀತಿ ಅಂಬೇಡ್ಕರ್ ಜಯಂತಿ ಮಾಡಬೇಕಂತ ಹೇಳಿ. ಮೊನ್ನೆನೂ ಕೂಡ ನನಗೆ ನೀವೆಲ್ಲರೂ ಸೇರಿ ನನಗೆ ಒಬ್ಬ ಶಾಸಕನ ಮಾಡಿದ್ದೀರಿ, ಒಬ್ಬ ಸೇವಕನಾಗಿ ಮಾಡಿದ್ದೀರಿ. ಇವತ್ತು ನಾನು ಯಾರ ಫೋಟೋ ಆನೆ ಮೇಲೆ ಇಟ್ಟಿದ್ದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಫೋಟೋನ ನಾನು ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿ ಅಂಬೇಡ್ಕರ್ ಜಯಂತಿನ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಬಹಳ ಅದ್ದೂರಿಯಾಗಿ ಮಾಡಿದ್ದೀವಿ. ಯಾವುದೇ ಸಂದರ್ಭದಲ್ಲಾಗ್ಲಿ ಆ ವರ್ಗದ ಜನರ ಜೊತೆ ನಾನು ಹುಟ್ಟಿದ್ದೀನಿ, ಬೆಳೆದಿದ್ದೀನಿ. ನಾನು ಎಲ್ಲ ರೀತಿಯಾದಂಥ ವಿಶ್ವಾಸ ಅವರೆಲ್ಲರೂ ಕೂಡ ಪಡ್ಕೊಂಡಿದ್ದೀನಿ. ಮಶಾಣ ಅಲ್ಲ, ಯಾರ್ಯಾರಿಗೆ ನೆಲೆ ಇಲ್ಲ, ಯಾರ್ಯಾರಿಗೆ ಸೂರಿಲ್ಲ, ಯಾರ್ಯಾರಿಗೆ ನ್ಯಾಯ ಸಿಕ್ಕಲಿಲ್ಲ ಅಂಥವ್ರ ಪರವಾಗಿ ಮೊದಲನೇದಾಗಿ ನಿಂತ್ಕೊಳ್ಳೋದೇ ನಾನು ಎಲ್ಲ ಹಳ್ಳಿಗಳು ಕೂಡ ಈಗಾಗಲೇ ಎಲ್ಲೆಲ್ಲಿ ಮಶಾಣ ಇಲ್ಲ, ಪ್ರತ್ಯೇಕವಾಗಿ ಬೇಕು ಅಂತ ಹೇಳಿದ್ರೆ ಕೆಲವು ಜಾಗದಲ್ಲಿ ಅಸ್ಪೃಶ್ಯ ಇನ್ನೂ ಇದೆ. ದೇವಸ್ಥಾನ ವಿಚಾರ ಮಾತಾಡ್ತಾಳೆ, ನಾನು ಕಣ್ಣಿಂದ ನೋಡ್ತೀನಿ. ಕೆಲವು ಜಾಗದಲ್ಲಿ ಇನ್ನೂ ಅಸ್ಪೃಶ್ಯತೆ ಇದೆ. ನಮ್ಮಲ್ಲಿ ಇನ್ನೂ ಸಮಾನತೆ ಬಂದಿಲ್ಲ. ಇನ್ನೂ ಕೂಡ ಸಂವಿಧಾನ ನಮಗೆ ಜಾರಿ ನನ್ನ ತಲೆ ಮೇಲೆ ಆಗೇ ಇಲ್ಲ. ಕೆಲವು ಸಲ ನಾವು ಮನಸ್ಸಲ್ಲಿ ಹೊಂದ್ಕೊಳ್ತೀವಿ, ಇನ್ನೂ ಇದೆ. ಅದನ್ನೆಲ್ಲವೂ ಕೂಡ ನಾವು ಹಂತವಾಗಿ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕಾಗ್ತದೆ. ಇದನ್ನ ಮಾಡಬೇಕಾದ್ರೆ ಸಂಘಟನೆಗಳು ಇನ್ನೂ ಶಕ್ತಿಯುತವಾಗಿ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಅದಕ್ಕೆ ನಿಜವಾದಂತ ಒಂದು ನ್ಯಾಯ ನೀವೆಲ್ಲ ಕೊಡಬೇಕಾಗ್ತದೆ. ಅದನ್ನ ಕಣ್ಣಿನ ನೋಡ್ತಾ ಇದ್ದೆ. ಕೆಲವು ಜಾಗದಲ್ಲಿ ಪ್ರತ್ಯೇಕವಾಗಿ ಮಶಾಣ ಕೇಳ್ತಾರೆ, ಅನಿವಾರ್ಯ ನಾವು ಮಾಡಬೇಕಾಗ್ತದೆ. ಕೆಲವು ಜಾಗದಲ್ಲಿ ನಾವೆಲ್ಲರೂ ಕೂಡ ಹೊಂದ್ಕೊಂಡಿದ್ದೀವಿ, ನಾವು ಮಾಡ್ತೀವಿ ಅಂದ್ಬಿಟ್ಟು ಕೆಲವು ಊರಲ್ಲಿ ಹೇಳ್ತಾರೆ, ಅದಕ್ಕೂ ನಾವು ತಲೆ ಬಾಗಬೇಕಾಗ್ತದೆ. ಹಿಂಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ವಾತಾವರಣ ನಡೀತದೆ ಆ ರೀತಿ ನಾವೆಲ್ಲರೂ ಕೂಡ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಿ ಕೆಲಸ ಮಾಡುವಂಥದ್ದು. ಸೂರ್ಯನ ಕಲ್ಪಿಸುವಂಥದ್ದು, ಕೆಲಸ ಇಲ್ಲದಂಥ ಮಕ್ಕಳಿಗೆ ನಾವೆಲ್ಲರೂ ಕೂಡ ಅವರಿಗೆ ಉದ್ಯೋಗ ಕೊಡಿಸುವಂಥದ್ದು, ವಿದ್ಯೆಗೆ ಆದ್ಯತೆ ಕೊಟ್ಟು ಮಕ್ಕಳಿಗೆ ಎಲ್ಲ ಹಾಸ್ಟೆಲ್ಗಳಲ್ಲಿ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಹಿಂಗೆ ಎಲ್ಲ ರೀತಿಯಲ್ಲೂ ಕೂಡ ಚಿಂತನೆಯನ್ನು ಮಾಡಿ ವಿಶೇಷವಾಗಿ ಈ ವರ್ಗದ ಜನರಿಗೆ ನನಗೆ ಬಂಧು ಬಳಗ ನೀವೇ ಅಂತ ಹೇಳಿ, ನೀವೇ ನನಗೆ ತಂದೆ ತಾಯಿ ಅಣ್ಣ ತಮ್ಮದಿರು ಅಂತ ಹೇಳಿ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಬದುಕನ್ನು ಕಟ್ಕೊಂಡು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಬಹಳ ಶಕ್ತಿಯುತವಾಗಿ ಆಚರಣೆ ಮಾಡುವಂಥ ಮುಂದಿನ ದಿವಸ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋಣ. ಸಮಾನತೆಗೆ, ಅಸ್ಪೃಶ್ಯತೆಗೆ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಗಳು ಹೋರಾಟವನ್ನು ಮಾಡಿ ನ್ಯಾಯವಾದವನ್ನು ಕೊಡೋಣ ಅಂಥೇಳಿ ಬಾಬಾ ಸಾಹೇಬರವ್ರಿಗೆ ನಾವು ಅನಂತ ಇದನ್ನ ಅಭಿನಂದನೆಗಳನ್ನು ಅವ್ರಿಗೆ ಹೇಳಿ 69ನೇ ಪರಿನಿರ್ವಾಣ ಕಾರ್ಯಕ್ರಮವನ್ನು ಹೆಚ್ಚಿನ ಶಕ್ತಿನಲ್ಲಿ ನಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೀವಿ. ಎಲ್ಲ ಊರಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಬೇಕು. ಎಲ್ಲ ಊರಲ್ಲೂ ಪ್ರತಿಭೆಗಳು ಇರಬೇಕು. ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಮಾನವಾದ ಒಂದು ಸಂದೇಶವನ್ನು ಕೊಡಬೇಕಂತ ಹೇಳಿ ನೀವೆಲ್ಲರೂ ಕೂಡ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್, ಜೈ ಭೀಮ್. ಜಯ ಹೇ ಭಾರತ ಮಾತಾ ವಿಧಾನ, ಜಯ ಹೇ ಸಂವಿಧಾನ ಬುದ್ಧ, ರಘುಕುಲ ಭಾರತ ನಿವಾಸಿಸಿದ, ಬಯಸಿದೆ ಎಲ್ಲ ಜನಹಿತ. ರಘುಕುಲ ಭಾರತ ನಿವಾಸಿಸಿದ, ಬಯಸಿದೆ ಎಲ್ಲ ಜನಹಿತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ದಿನ.
ಇವತ್ತು ಇಷ್ಟು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮನ ಮಾಡಿದ್ದೀರಾ. ಏನು ಹೇಳ್ತೀರಾ ಸರ್? ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಜಗತ್ತಿನಾದ್ಯಂತ ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ನೆನೆಸ್ಕೊತಾ ಇದ್ದಾರೆ. ಈಗ ನಮ್ಮ ಅಂಬೇಡ್ಕರ್ ಸೇನೆ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮ, ಮೂರ್ತಿಯವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಇಡೀ ರಾಜ್ಯದಾದ್ಯಂತ ಒಂದು ಸಂಘಟನೆಯನ್ನು ಕಟ್ಟಿ ಇವತ್ತು ರಾಜ್ಯದಲ್ಲಿ ಅನೇಕ ಕಡೆ ದಲಿತರ ಮೇಲೆ ಶೋಷಣೆ ಆದಾಗ ಅಥವಾ ದಮನಿತರ ಮೇಲೆ ದಬ್ಬಾಳಿಕೆ ಆದಾಗ ಶೋಷಿತ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ನಮಗೆ ಆತ್ಮೀಯ ಸ್ನೇಹಿತರು ಅವರು. ನಾವು ಇವತ್ತಿನ ದಿನ ಅನೇಕ ಕಾರ್ಯಕ್ರಮಗಳನ್ನು ನಾವು ಅಟೆಂಡ್ ಮಾಡಿ ಬಂದ್ವಿ. ಇವತ್ತು ಸಾಯಂಕಾಲ ಮೂರ್ತಿಯವರ ಒಂದು ಅಂಬೇಡ್ಕರ್ ಸೇನೆಯ ಕಾರ್ಯಕ್ರಮ ಅಂತ ಇವತ್ತು ನಾವು ಬಂದಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಸೂರ್ಯ ಚಂದ್ರರಿರೋ ತನಕ ಕೂಡ ಪ್ರಸ್ತುತ. ಯಾವುದೇ ಕಾರಣಕ್ಕೂ ನೋಡಿ, ಅವರು ಒಂದೊಂದು ಮಾತು ಕೂಡ ಅವರು ಈ ಸುರು ಅಂತಾರೆ ನೋಡಿ, ಈ ರಾಗ ಅಂತ ಒಂದು ಸಾರಿ ಯಾವುದೋ ಒಂದು ರಾಗ ಎಳಿತಾರೆ ಅಂತಾರಲ್ಲ, ಹಾಗೆ ಪ್ರತಿಯೊಂದು ಮಾತು ಕೂಡ ಒಂದು ಶಾಸನ ಇದ್ದಂಗೆ. ಅವರ ಥಾಟ್ಸ್ ಆನ್ ಎನಿ ಸಬ್ಜೆಕ್ಟ್, ನೀವು ಬುದ್ಧ ಆ್ಯಂಡ್ ಇಸ್ ಧಮ್ಮ ಆಗಲಿ, ಅನಿಲೇಷನ್ ಆಫ್ ಕ್ಯಾಸ್ಟ್ ಆಗಲಿ, ಅಥವಾ ಥಾಟ್ಸ್ ಆನ್ ಪಾಕಿಸ್ತಾನ ಆಗಲಿ, ಅಥವಾ ಯಾವುದೇ ವಿಚಾರ ಆಗಲಿ, ವೆದರ್ ಇಟ್ ಈಸ್ ಫೈನಾನ್ಷಿಯಲ್ ಕ್ರೈಸಿಸ್ ಬಗ್ಗೆ ಆಗಲಿ, ಆವತ್ತಿನ ಕಾಲದಲ್ಲೇ ಡಾಲರ್ಗೂ ರುಪಿಗೆ ಇರ್ತಕ್ಕಂಥ ಸಂಬಂಧವನ್ನು ಅವರು ಭಾಳ ಸವಿಸ್ತಾರವಾಗಿ ತಮ್ಮ ಲೇಖನಗಳಲ್ಲಿ ಬರೆದಿದ್ದಾರೆ. ಹಾಗಾಗಿ ಜಗತ್ತಿನ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಲ್ಲೂ ಒಬ್ಬರವರು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ಕಳ್ಕೊಂಡಿರ್ತಕ್ಕಂಥ ದಿನವನ್ನು ಇವತ್ತು ನಾವು ಭಾಳ ದುಃಖದಿಂದನೇ ಅವರನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಈ ರಾಮನಗರ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಶಯಗಳು ಏನಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳಿಗೆ ಅದಕ್ಕೆ ಪೂರಕವಾಗಿ ಅಂಬೇಡ್ಕರ್ ಸೇನೆ ಕೆಲಸ ಮಾಡ್ತಾಯಿದೆ. ಅಂಬೇಡ್ಕರ್ ಸೇನೆ ಜೊತೆಗೆ ನಾವು ಯಾವತ್ತೂ ಕೂಡ ಇದ್ದೇವೆ. ನಾವು ನಿರಂತರವಾಗಿ ಹೋರಾಟದಲ್ಲಿ ಬಂದಿರೋರು. ಹಾಗಾಗಿ ಮೂರ್ತಿಯವರ ಒಳ್ಳೆಯ ಕೆಲಸಗಳಿಗೆಲ್ಲದಕ್ಕೂ ಕೂಡ ನಾವು ಸಾಕಾರವಾಗಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. 69ನೇ ವರ್ಷದ ಪರಿನಿರ್ವಾಣ ನಡೀತಾ ಇದೆ. ಇಲ್ಲಿ ರಾಮನಗರದ ಶಾಸಕರು ನೀವು, ಮತ್ತು ನಿಮ್ಮ ಮೇಲೆ ತುಂಬ ಜನ ಅಭಿಮಾನ, ಪ್ರೀತಿ, ಗೌರವ, ಯಾವುದೇ ರೀತಿ ಜಾತ್ಯತೀತ ರಾಷ್ಟ್ರ ಅಂತ ಏನು ಹೇಳ್ತಾರೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್? ನೋಡಿ, ನಮ್ಮ ಈ ದೇಶ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅತೀ ಶಕ್ತಿಯುತವಾದ ದೇಶ ಇವತ್ತು ಪ್ರಪಂಚದಲ್ಲಿ ಯಾವತ್ತಾದರೂ ಇದೆ ಅಂತ ಹೇಳಿದೆ ಅದು ನಮ್ಮ ದೇಶ. ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಯಾವುದಾದ್ರು ದೇಶ ಇದೆ ಅದು ಭಾರತ ದೇಶ. ಸೊ ಇಂಥ ದೇಶದಲ್ಲಿ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಂಥ ದಿನಗಳನ್ನ ನೆನೆಸ್ಕೊಂಡ್ರೆ ನಮ್ಗೆ ಯಾರಿಗೂ ನಿದ್ದೆ ಬರೋಲ್ಲ. ಅಂಥ ದಿನಗಳಿಂದ ಇವತ್ತು ನಮಗೆಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಕಷ್ಟು ಜನ ತನ್ನ ಪ್ರಾಣವನ್ನು, ತನ್ನ ಎಲ್ಲವನ್ನು, ಸರ್ವಸ್ವವನ್ನು ಕಳ್ಕೊಂಡು ನಮಗೆಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ. ನಾವು ಅದರಲ್ಲೂ ವಿಶೇಷವಾಗಿ ಗಾಂಧೀಜಿಯವರಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಪ್ರವೃತ್ತಿ ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕು. ಇಡೀ ದೇಶದಲ್ಲಿ ಯಾರ್ಯಾರು ಈ ಮಣ್ಣಲ್ಲಿ ಬೆಳೆದಿದ್ದಾರೆ, ಈ ಮಣ್ಣಲ್ಲಿ ಹುಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಅವರನ್ನು ನೆನೆಸ್ಕೊಳ್ಳುವಂಥದ್ದು, ಅವರ ಸ್ಮರಣೆ ಮಾಡುವಂಥದ್ದು, ಅವರ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆರಾಧನೆ ಮಾಡುವಂಥದ್ದು ನಾವೆಲ್ಲರೂ ಕೂಡ ಪ್ರವೃತ್ತಿ ಬೆಳೆಸ್ಕೋಬೇಕು. ಸೊ ಇವತ್ತು ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅನೇಕ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ರಾಜಕಾರಣನೇ ಬೇರೆ, ನಮ್ಮ ಅಭಿವೃದ್ಧಿಗಳು, ನಮ್ಮ ಕರ್ತವ್ಯನೇ ಬೇರೆ. ರಾಜಕಾರಣ ಬಂದಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡೋಣ, ಆದರೆ ಬೇರೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂತಾಯಿ ಮಕ್ಕಳಂಗೆ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿ, ನಮ್ಮ ಊರು ವ್ಯಾಪ್ತಿ, ಪಂಚಾಯತಿ ವ್ಯಾಪ್ತಿ ಇರ್ಬೋದು, ತಾಲೂಕು ಇದಿರ್ಬೋದು, ನಮ್ಮ ವ್ಯಾಪ್ತಿನಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಚಿಂತನೆಯನ್ನು ಮಾಡಿ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗತ್ತೆ. ಒಂದೇ ಸೂರ್ಯ, ಒಂದೇ ಆಕಾಶ, ಒಂದೇ ಭೂಮಿ, ಒಂದೇ ನೀರು ಎಲ್ರಿಗೂ ಕೂಡ ಇರೋದು. ಒಬ್ಬನೇ ಭಗವಂತ, ಒಂದೇ ಶಕ್ತಿ ಇರೋದು. ಬೇರೆ ಬೇರೆ ನಾವು ಹೆಸರಲ್ಲಿ ನಾವೆಲ್ಲರೂ ಕೂಡ ಭಗವಂತನಿಗೆ ರಾಮ, ರಹೀಮ ಅಂತ ನಾವೆಲ್ಲರೂ ಕೂಡ ಕರಿತೀವಿ. ನಾನಂತೂ
ದೇವನೊಬ್ಬ ನಾಮ ಹಲವು ಅನ್ನೋದರಲ್ಲಿ ನಾನು ಮೊದಲನೇವನು. ಆ ಒಂದು ದಿಕ್ಕಿನಲ್ಲಿ ಯಾರ್ಯಾರು ನನಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ನಾನು ಎಲ್ಲರೂ ಒಂದೇ ಅಂಥೇಳಿ ನಾನು ಜೊತೆಯಲ್ಲಿ ಹೋಗುವಂಥ ಒಬ್ಬ ವ್ಯಕ್ತಿ ನಾನು. ಸೊ ನನಗಿವತ್ತು ಒಬ್ಬ ಸೇವಕನಾಗಿ, ಒಬ್ಬ ಶಾಸಕನಾಗಿ ನನಗೆ ಎಲ್ಲ ವರ್ಗದ ಜನರು ನನಗೆ ಹೋರಾಟ ಮಾಡಿ ಈ 35-40 ವರ್ಷಗಳ ನಂತರ ನನಗಿಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಸೂಕ್ಷ್ಮವಾದಂಥ ವಿಧಾನಸಭಾ ಕ್ಷೇತ್ರ ಇದು. ಭಾಳ ಶಕ್ತಿಯುತವಾಗಿ ಬೆಳೆದಂಥ ಅನೇಕ ಜನರು ಇಲ್ಲಿಂದ ಬೆಳೆದಂಥ ಪ್ರಧಾನಮಂತ್ರಿ ಆದಂಥವರು, ಮುಖ್ಯಮಂತ್ರಿಗಳಾದಂಥ ಒಂದು ವಿಧಾನಸಭೆ ಇದು. ಸೊ ಎಲ್ಲ ವರ್ಗ ಜನರು ಇಲ್ಲಿದ್ದಾರೆ. ನಾನು ಎಲ್ಲರ ಬಗ್ಗೆನೂ ಕಾಳಜಿ ಇಟ್ಟು ಎಲ್ಲರ ಜೊತೆಲೂ ನಾನು ಒಬ್ಬ ತಮ್ಮನಾಗಿ, ಒಬ್ಬ ಸೋದರನಾಗಿ ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ನಾನು ಬೆಳೆಸ್ಕೊಂಡು ಹೋಗ್ತಾ ಇದ್ದೆ. ಥ್ಯಾಂಕ್ ಯು.